ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೋಡಿ, ಎಸ್ ಎಲ್ ಸಿಗೆ ಸಂಬಂಧಿಸಿದಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ಇಂಗ್ಲೀಷ್ ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ. ಸೊ ಈ ವಿಷಯದ ಮೊದಲನೇ ಪೇಪರ್ ಇದು. ಮಾಡಲ್ ಕ್ವಶನ್ ಪ್ಲಸ್ ಆನ್ಸರ್ಸ್ಗಳಿವೆ. ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸು, ಎಕ್ಸಾಮ್ಗೆ ಬರುವಂಥ ಕ್ವಶನ್ಸ್ಗಳು, ಗೌರ್ಮೆಂಟ್ ಅವರೇ ಬಿಟ್ಟಿರೋಂಥ ಒಂದು ಕ್ವಶನ್ಸ್ಗಳು. ಮಾದರಿ ಪ್ರಶ್ನೆ ಪ್ಲಸ್ ಉತ್ತರಗಳು ಎರಡೂ ಇವೆ. ಮೊದಲದಾಗಿ ನೋಡಿ, ಟೋಟಲಾಗಿ 38 ಪ್ರಶ್ನೆಗಳಿರ್ತವೆ. ನೋಡಿ, ಮೊದಲೇ ಪ್ರಶ್ನೆ ನೋಡಿ, 4 ಆಪ್ಷನ್ಸ್ಗಳಿರ್ತವೆ. MCQ ಕ್ವಶನ್ಸ್. ಪ್ರಶ್ನೆಗೆ 4 ಉತ್ತರಗಳಿರ್ತವೆ. ಒಂದನ್ನು ರೈಟ್ ಇರುತ್ತೆ, ಒಂದು ರೈಟ್ ಹಾಕಬೇಕು. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ದ ಸ್ಮಾರ್ಟ್ಫೋನ್ಸ್ ಕ್ರಿಯೇಟ್ ಅ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್. ಇಲ್ಲಿ ಆಪ್ಷನ್ ನಂಬರ್ ಬಿ ಈಸ್ ದ ರೈಟ್ ಆನ್ಸರ್. ಡೋಂಟ್ ದೇ. ಓಕೆ, ಎರಡನೇ ನೋಡಿ, read the given conversation and choose the language function for the underlined sentence. Bhaleshwara, I am new to Mumbai, but I have noticed that people here are afraid. Roma, yes, you are right. They fear of getting involved. ಇದೇನು ಅಂಡರ್ಲೈನ್ ಬಗ್ಗೆ ಹೇಳತ್ತಂದರೆ, ಅಂಡರ್ಲೈನ್ ವರ್ಡ್ ಏನಂತ ಹೇಳಿದ್ದಾರೆ ಈ ಶಬ್ದ. ಸೊ ಇಲ್ಲಿ ನೋಡಿ, ಆಪ್ಷನ್ ನಂಬರ್ ಎ, ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್. ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್ ಈಸ್ ದ ರೈಟ್ ಆನ್ಸರ್. ಮೂರನೇ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಇಫ್ ಕ್ಲಾಸ್. ಇಫ್ ಕ್ಲಾಸನ್ನು ಇಲ್ಲಿ ಸರಿಯಾಗಿ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸುರೇಂದರ್, ಹಾಯ್, ಹೌ ಡು ಯು ಫೀಲ್ ನೌ ಸತೀಶ್? ಸತೀಶ್ ಹೇಳ್ತಾನೆ, ಇಟ್ಸ್ ಬೀನ್ ಪ್ರೆಟಿ ಗುಡ್ ಸಿನ್ಸ್ ದ ಲಾಸ್ಟ್ ಆಪರೇಷನ್ ಆನ್ ಮೈ ಲೆಗ್. ಸುರೇಂದರ್ ಮತ್ತೆ ಹೇಳ್ತಾನೆ, ವಾಟ್ ಆ್ಯಕ್ಚುಲಿ ಹ್ಯಾಪನ್ಡ್ ದೇರ್ ಇನ್ ಕಾಶ್ಮೀರ್? ಸತೀಶ್, ಐ ಮೆಟ್ ವಿತ್ ಆ್ಯನ್ ಆಕ್ಸಿಡೆಂಟ್. ಐ ಫೆಲ್ ಆಫ್ ಅ rickety bridge over some rapids. Surrender, very sad. If you had been a little careful, it dash happened. Illi option number C is the right answer. Would not have happened. It would not have happened. ನಾಲ್ಕನೇ ಪ್ರಶ್ನೆ, read the given conversation and choose the correct infinitive. Dhanvi, I am going to library. I need some more books for my studies. Naina, that's good. I too join with you. I have to refer to some books. Illi option number 2, the C is the right answer. To refer. Illi to refer ಅನ್ನೋದು ಏನಾಗ್ತೈತೆ, ಇಲ್ಲಿ ಇನ್ಫಿನಿಟಿವ್ ಆಗುತ್ತೆ. ಟು ರೆಫರ್, ಟು ರೆಫರ್. ನೆಕ್ಸ್ಟು, ಡೂ ಆ್ಯಸ್ ಡೈರೆಕ್ಟೆಡ್. ವಿಚ್ ವರ್ಡ್ ಹ್ಯಾಸ್ 2 syllables? ರಿಟರ್ನಿಂಗ್, ಸೇಫರ್, ಡಿಸೆಪರೇಟ್ಲಿ, ಸ್ಪೀಕ್. ಇಲ್ಲಿ ಆಪ್ಷನ್ ನಂಬರ್ 2, ಸೇಫರ್ ಇಸ್ ದ ರೈಟ್ ಆನ್ಸರ್. 2 ಸಿಲೆಬಲ್ ಇವೆ ಅದಕ್ಕೆ. 6, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್. ದೇವ್ ಈಸ್ ವರ್ಕಿಂಗ್ ಇನ್ ಡ್ಯಾಶ್ ಯುರೋಪಿಯನ್ ಕಂಟ್ರಿ. ಇಲ್ಲಿ ಎ ಯುರೋಪಿಯನ್ ಕಂಟ್ರಿ. ಯಾಕಪ್ಪ ಅಂತಂದರೆ ಇಲ್ಲಿ ಈ ಸ್ವರ ಒಂದು ಅಕ್ಷರ ಇದ್ದರೂ ಕೂಡ ಪ್ರೊನೌನ್ಸಿಯೇಷನ್ ಏನಾಗುತ್ತೆ ಅಂದರೆ ಈ ಸೈಲೆಂಟಾಗಿ ಯುರೋಪಿಯನ್ ಆಗುತ್ತೆ. ಏನಾಗುತ್ತೆ? ಯುರೋಪಿಯನ್ ಅಂತ ಆಗುತ್ತೆ ಕನ್ನಡದಲ್ಲಿ ಪ್ರೊನೌನ್ಸಿಯೇಷನು. ಸೊ ಇಲ್ಲಿ ಯು ಅನ್ನೋದು ಯಾವ ರೀತಿ ಸೌಂಡ್ ಮಾಡುತ್ತೆ ಅಂದರೆ, ವ್ಯಂಜನ ಅಕ್ಷರದ ಯ ಥರ ಯು ಥರ ಪ್ರೊನೌನ್ಸಿಯೇಷನ್ ಮಾಡೋದ್ರಿಂದ ಈ ಒಂದು ವ್ಯಂಜನ ಸೌಂಡ್ ಇರೋದರಿಂದ ಇಲ್ಲಿ ಏನಾಗುತ್ತೆ, ಎ ಬರುತ್ತೆ. ಓಕೆ, ಅದೇ ಅವರ್ ಅಂತ ಬರುತ್ತೆ. ಇಲ್ಲಿ ಎಚ್ ಸೈಲೆಂಟಾಗಿ ಅವರ್ ಅಂತ ಪ್ರೊನೌನ್ಸಿಯೇಷನ್ ಆಗುತ್ತೆ. ಇಲ್ಲಿ ಏನು ಬರುತ್ತೆ, ಆ್ಯನ್ ಅವರ್ ಅಂತ ಬರುತ್ತೆ. ಸೊ ಪ್ರೊನೌನ್ಸಿಯೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಆರ್ಟಿಕಲು. Fill in the blank with appropriate tense form of the verbs given in brackets. Satish dash B plus draw when his father observed him. Illi Satish was drawing. B the form was ಇಲ್ಲಿ ಹಾಕಬೇಕು. ಡ್ರಾ ಇದ್ದಿದ್ದು ಡ್ರಾಯಿಂಗ್ ಆಗುತ್ತೆ. ಇದು ಯಾವ ಟೆನ್ಸಲ್ಲಿ ಇದೆ ಅಂತಂದರೆ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇದೆ. ಓಕೆ, ನೆಕ್ಸ್ಟು, ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪಾಸಿಟಿವ್ ಡಿಗ್ರಿ. ಪಾಸಿಟಿವ್ ಡಿಗ್ರಿಯಲ್ಲಿ ಮಾಡಬೇಕು. 3 ಡಿಗ್ರಿ ಬರ್ತವೆ: ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್. ಪಾಸಿಟಿವ್ ಡಿಗ್ರಿ ಮಾಡಂತ ಕೊಟ್ಟಿದ್ದಾರೆ. ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿಯಲ್ಲಿದೆ ಇದು. ಸ್ವಾಮಿ ವಾಸ್ ದ ಕ್ಲೇವರೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಇಲ್ಲಿ ಸೂಪರ್ಲೇಟಿವ್ ಇದನ್ನು ಪಾಸಿಟಿವ್ ಮಾಡಬೇಕು. ಇಲ್ಲಿದೆ ನೋಡಿ, ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ವಾಸ್ ಆ್ಯಸ್ ಕ್ಲೇವರ್ ಆ್ಯಸ್ ಸ್ವಾಮಿ. 9ನೇದು, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸೂಟೇಬಲ್ ಲಿಂಕರನ್ನು ಯೂಸ್ ಮಾಡಬೇಕಂತ ಕೊಟ್ಟಿದ್ದಾರೆ. ರಾಜು ಡ್ಯಾಶ್ ಈಸ್ ಫ್ರೆಂಡ್ ವರ್ ಪ್ಲೇಯಿಂಗ್ ಚೆಸ್. ರಾಜು ಆ್ಯಂಡ್ ಅಂತ ಯೂಸ್ ಮಾಡಬೇಕು ಇಲ್ಲಿ.
Raju and his friend. Combine the following sentences using so dash that. The players are very tired. They cannot play more. ಇಲ್ಲಿ ಆನ್ಸರ್ ನೋಡಿ. ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್ ದ್ಯಾಟ್ ದೇ ಕೆನಾಟ್ ಪ್ಲೇ ಮೋರ್. ಇನ್ನೊಮ್ಮೆ ನೋಡಿ. ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್ ದ್ಯಾಟ್ ದೇ ಕೆನಾಟ್ ಪ್ಲೇ ಮೋರ್ ಈಸ್ ದ ರೈಟ್ ಆನ್ಸರ್. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವೈಸ್ ಮಾಡಬೇಕು. ಸ್ವಾಮಿ ಕಾಟ್ ದ ಬರ್ಗ್ಲರ್. ಇಲ್ಲಿ ಆನ್ಸರ್ ನೋಡಿ. ದ ಬರ್ಗ್ಲರ್ ವಾಸ್ ಕಾಟ್ ಬೈ ಸ್ವಾಮಿ. ಸಬ್ಜೆಕ್ಟ್ ಇದು ಆಬ್ಜೆಕ್ಟ್ ಆಗುತ್ತೆ, ಆಬ್ಜೆಕ್ಟ್ ಇದು ಸಬ್ಜೆಕ್ಟ್ ಆಗುತ್ತೆ. ಇಲ್ಲಿದೆ ನೋಡಿ, ಈ ಕಡೆ ಬಂದಿದೆ. ಸಬ್ಜೆಕ್ಟ್ ಇದು ಕೊನೆಗೆ ಬರುತ್ತೆ, ಆಬ್ಜೆಕ್ಟ್ ಇದು ಫಸ್ಟಿಗೆ ಬರುತ್ತೆ. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಡೋಂಟ್ ಲಾಫ್ ಡ್ಯಾಶ್ ಮೀ. ಡೋಂಟ್ ಲಾಫ್ ಆ್ಯಟ್ ಮೀ. ಡೋಂಟ್ ಲಾಫ್ ಆ್ಯಟ್ ಬರುತ್ತೆ. ಡೋಂಟ್ ಲಾಫ್ ಆ್ಯಟ್ ಮೀ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ದೇ ಶುಡ್ ಬಿ ಗಿವನ್ ಗುಡ್ ಎಜುಕೇಟ್ ಅಂತ ಕೂಡ ಇದನ್ನು ಎಜುಕೇಷನ್ ಆಗಿ ಮಾಡಬೇಕು. ದೇ ಶುಡ್ ಬಿ ಗಿವನ್ ಗುಡ್ ಎಜುಕೇಷನ್ ಈಸ್ ದ ರೈಟ್ ಆನ್ಸರ್. ಇಲ್ಲಿ ಏನಾಗುತ್ತೆ? ಎಜುಕೇಷನ್ ಆಗುತ್ತೆ. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಇಲ್ಲಿ ರವಿ ಓನ್ 2 ಅನ್ನೋದು 2 ಗೋಲ್ಡ್ ಮೆಡಲ್ಸ್ ದಿಸ್ ಇಯರ್. ಇಲ್ಲಿ 2 ಅನ್ನೋದೇನು ಆಡ್ಜೆಕ್ಟಿವ್. ಯಾಕಪ್ಪ ಅಂದರೆ ಎಷ್ಟು ಗೋಲ್ಡ್ ಇವೆ ಅಂತಂದರೆ 2 ಗೋಲ್ಡ್ ಇವೆ. 2 ಗೋಲ್ಡ್ ಇವೆ ಅನ್ನೋದಕ್ಕೆ ನೌನ್. ಗೋಲ್ಡ್ ಅನ್ನೋದು ನೌನ್ ಆಗುತ್ತೆ, ಮಟೀರಿಯಲ್ ನೌನ್ ಆಗುತ್ತೆ ಗೋಲ್ಡ್ ಅನ್ನೋದು, ಗೋಲ್ಡ್ ಮೆಡಲ್ಸ್ ಅನ್ನೋದು. ಸೊ ಈ ಒಂದು ಎಷ್ಟು ಮೆಡಲ್ಗಳಿವೆ, ನೌನು ಎಷ್ಟಿವೆ ಅಂತ ಕೇಳಿದ್ರೆ ನೌನಿಗೆ ಸಂಬಂಧಿಸಿದಿರುವಂಥ ಒಂದು ಶಬ್ದ ಆಗಿರೋದ್ರಿಂದ ಇಲ್ಲಿ 2 ಅನ್ನೋದೇನಾಗುತ್ತೆ? ಆಡ್ಜೆಕ್ಟಿವ್ ಆಗುತ್ತೆ. ಆಡ್ಜೆಕ್ಟಿವ್ ಅಂದರೆ ನಾಮ ವಿಶೇಷಣ. ಓಕೆ. ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಡೈರೆಕ್ಟ್ ಮಾಡಬೇಕಾಗಿದೆ. ನೇಹಾ, ಹೆಲೋ ನೀತಿ, ವಿಲ್ ಯು ಸೆಂಡ್ ಮೀ ಟುಡೇಸ್ ಹೋಮ್ವರ್ಕ್? ನೀತಿ ಹೇಳ್ತಾಳೆ, ಎಸ್ ಐ ವಿಲ್, ಬಟ್ ವೈ ವರ್ ಯು ಅಬ್ಸೆಂಟ್ ಟು ಸ್ಕೂಲ್ ಟುಡೇ? ಇಲ್ಲಿ ನೋಡಿ, ವೈ ವರ್ ಅಬ್ಸೆಂಟ್ ಟು ಸ್ಕೂಲ್ ಟುಡೇ ಆಯಿತು. ನೀತಿ, ಓಕೆ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನೇಹಾ ಆಸ್ಕ್ ನೀತಿ. ಆನ್ಸರ್ ನೋಡಿ. ನೇಹಾ ಆಸ್ಕ್ ನೀತಿ ವೆದರ್ ಆರ್ ಇಫ್ ಶಿ ವುಡ್ ಸೆಂಡ್ ಹರ್ ದ್ಯಾಟ್ ಡೇಸ್ ಹೋಮ್ವರ್ಕ್ is the right answer. Next, use the word walk as a verb in your own sentence. ಸ್ವಂತ ವಾಕ್ಯದಲ್ಲಿ ಮಾಡ್ಕೊಳ್ಳೋದು. ಐ ವಾಕ್ ಫಾರ್ 2 kilometers ಎವ್ರಿ ಡೇ. ಅಥವಾ ಇನ್ನೊಂದು ಯಾವುದಾದ್ರೂ ವಾಕನ್ನು ಯೂಸ್ ಮಾಡ್ಬೋದು. ಐ ವಾಕ್ ಎವ್ರಿ ಡೇ ಅಂತ ಆಗ್ಬೋದು. ಹಿ ವಾಕ್ಸ್ ಎವ್ರಿ ಡೇ ಅಂತ ಮಾಡ್ಬೋದು, ನಿಮ್ಮ ಇಷ್ಟ. ನೆಕ್ಸ್ಟ್ ನೋಡಿ, ಕ್ವಶನ್ಸ್ಗಳಿವೆ. ಈಗ ಆನ್ಸರ್ಸ್ ಇರ್ತವೆ, 1 ಮಾರ್ಕ್ಸಿನ ಪ್ರಶ್ನೆಗಳು. ಕ್ವಶನ್ಸ್ಗೆಲ್ಲ ಇನ್ನೂ ಯಾರ್ಯಾರು ಕಂಡುಹಿಡಿಬೇಕಾಗಿದೆ. ಸ್ವಾಮಿ ಹರಿಡ್ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಹೀಸ್ ಬೆಡ್ ಅಂಡರ್ ದ ಬೆಂಚ್ ಬಟ್ ಕ್ರೌಚ್ಡ್ ದೇರ್. ಇಲ್ಲೇನು ಕರೆಕ್ಟ್ ಮಾಡ್ಬೇಕಂತ ಇದ್ದರೆ ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ಆನ್ಸರ್ ಸ್ವಾಮಿ ಹರಿಡ್ಲಿ ಆಗಬೇಕು. ಹರಿಡ್ ಅಂತಾಗಿದೆ. ಹರಿಡ್ಲಿ ಈಸ್ ದ ರೈಟ್ ಆನ್ಸರ್. ಇನ್ನು ಕಂಜಂಕ್ಷನ್ ಟು ಬಿ ಕರೆಕ್ಟ್. ಕಂಜಂಕ್ಷನ್ ಯಾವುದು ಕರೆಕ್ಟ್ ಆಗಬೇಕಂದ್ರೆ ಇಲ್ಲಿ ಬಟ್ ಅಂತ ತೆಗೆದು ಆ್ಯಂಡ್ ಅಂತ ಹಾಕಬೇಕು. ಆ್ಯಂಡ್ ಈಸ್ ದ ರೈಟ್ ಆನ್ಸರ್ ಇಲ್ಲಿ. ನೆಕ್ಸ್ಟು, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 or 3 sentences ಈಚ್. ಡಾನ್ ಅನ್ಸೆಲ್ಮೋ ವಾಸ್ ಪ್ಯಾಷನೇಟ್ ಫಾರ್ ಹೀಸ್ ಲ್ಯಾಂಡ್ ಆ್ಯಂಡ್ ದ ಚಿಲ್ಡ್ರನ್ ಆಫ್ ಹೀಸ್ ವಿಲೇಜ್ ಜಸ್ಟಿಫೈ ಅಂತ ಕೊಟ್ಟಿದ್ದಾರೆ. ಆನ್ಸರ್ ನೋಡಿ. ಡಾನ್ ಅನ್ಸೆಲ್ಮೋ ವಾಸ್ ಪ್ಯಾಷನೇಟ್ ಫಾರ್ ಹೀಸ್ ಲ್ಯಾಂಡ್ ಆ್ಯಂಡ್ ದ ಚಿಲ್ಡ್ರನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ. ಹಿ ಯೂಸ್ಡ್ ಟು plant a tree every time a child was born in the village, and when he sold his land, he did not sell the trees. He said the trees belonged to the children of Rio and Medio is the right answer. 19. Ambedkar was described as the symbol of revolt. What made Nehru to describe so? Answer. Nehru described Dr. Ambedkar as a symbol of revolt because Dr. Ambedkar always fought for equality and social justice. In Parliament, he argued for many bills and never let the ministers be complacent. Is the right answer. 20. Smita was successful in fulfilling her brother's wish. Elaborate. Answer nodi. Smita's plan was to request
Pandit Ravi Shankar to play the sitar for her brother. As soon as the concert was over, she went up to stage and approached him. She told him about her sick brother and of how he longed to hear his music. Her plan was successful because they were touched by her brother's story and agreed to come to her house and played for her brother. ನೆಕ್ಸ್ಟು ಇದು ಆನ್ಸರ್ ಆಯಿತು. 21ನೇದು ಹೌ ಅಕಾರ್ಡಿಂಗ್ ಟು ಬಾರೋಕ್ ಈಸ್ ಸರ್ವೈವಲ್ ಆಫ್ ಸಿವಿಲೈಜೇಷನ್ ಥ್ರೆಟನ್ಡ್. ಆನ್ಸರ್ ದ ಸರ್ವೈವಲ್ ಆಫ್ civilization is threatened by natural and man-made disasters. Some of them are earthquakes, self-inflicted destruction of megacities, environment catastrophes, economic and social crises. Today there is a massive release of radioactivity from a nuclear disposal is the right answer. Next 22 ನೋಡೋಣ. You cannot put a fence around the planet Earth. Is this tone of weakness or self-assertion? Give reason for your answer. Answer ನೋಡಿ. The tone of the speaker in "You cannot put a fence around the planet Earth" is self-assertion because the human beings are acting as they own the Earth, but its nature is beyond human control. ಇನ್ನು 23ನೇ ಪ್ರಶ್ನೆ. Why were Babu and Manju a bit disappointed with the way the students were marching? Answer. The students marched back to their homes when the DSP asked them to go back. Manju and Babu thought that the students were scared of the police. According to Babu and Manju, the students should have protested. Mohan realized them how the British police provoked the students to be violent. They were not prepared to go to jail. ಇನ್ನೊಂದು ಪ್ರಶ್ನೆ ಇದೆ, ಆರ್ ಅಂತ ಕೇಳಿದ್ದಾರೆ ನೋಡಿ. ಟೇಕಿಂಗ್ ಅಪ್ ಮೌಂಟೇನಿಯರಿಂಗ್ ವಾಸ್ ನಾಟ್ ಅ ಡಿಫಿಕಲ್ಟ್ ಡಿಸಿಷನ್ ಫಾರ್ ಡಿಕ್ಕಿ ಡೋಲ್ಮಾ ಜಸ್ಟಿಫೈ. ಆನ್ಸರ್ ನೋಡಿ. ಫ್ರಮ್ ಹರ್ ಚೈಲ್ಡ್ಹುಡ್ Dolma was fascinated by the grandeur of the snow-clad peaks of the Himalayas. Beautiful mountain peaks surrounded her house in Palchan. They were the first things she saw every morning when she woke up, and this developed in her zeal and the urge to climb those peaks and savor the breathtaking view from the top. In next ನೋಡೋಣ ಕ್ವಶನ್ 24ನೇ ಪ್ರಶ್ನೆ. In what way did the absence of mother make Hanif and his brothers responsible? Answer. The absence of their mother made Hanif and his brother responsible because they had to take care of themselves and do all 1,000 household works. They learned to cook, clean, study on their own and supported each other, which made them disciplined and responsible. ಇನ್ನೊಂದು ಪ್ರಶ್ನೆ ಇದೆ ನೋಡಿ. How did the bird of happiness bring happiness to the Tibetan villagers? Answer. The bird of happiness gave 3 loud cries. At the first cry, the golden sun broke through the clouds and a warm breeze came down. At the second cry, the forest appeared all over the mountains. At the third cry, green rivers and fields came into existence. All the people of the village never suffered again from that day. ಇನ್ನು 5ನೇ ಪ್ರಶ್ನೆ 5-6 ಸೆಂಟೆನ್ಸಲ್ಲಿದೆ. ಸೆಂಟೆನ್ಸಲ್ಲಿ ಉತ್ತರ ಕೊಡಬೇಕಂತ ಇದೆ ನೋಡಿ. ರೈಟ್ ಇನ್ ಯುವರ್ ಓನ್ ವರ್ಡ್ಸ್ ಹೌ ಸ್ವಾಮಿ ಬಿಕಮ್ ಅ ಹೀರೋ ಓವರ್ ನೈಟ್.
ರಾತ್ರೋರಾತ್ರಿ ಸ್ವಾಮಿ ಹೇಗೆ ಹೀರೋ ಆಗ್ತಾನೆ ಅನ್ನೋದ್ರ ಬಗ್ಗೆ ಬರಿ ಅಂತ ಇದ್ದಾರೆ. ಆನ್ಸರ್ ನೋಡಿ. ಸ್ವಾಮಿ ವಾಸ್ ಸ್ಲೀಪಿಂಗ್ ಅಲೋನ್ ಇನ್ ಹೀಸ್ ಫಾದರ್ಸ್ ಆಫೀಸ್. ರೂಮ್ ಟು ಪ್ರೂವ್ he had courage. He was woken up by rustling sound. In the darkness, he saw something moving towards him. He thought that the devil had come to carry him away. As it came nearer, he crawled out from under the bench. He hugged it with all his might and bit it with his teeth. That moving figure was one of the most notorious housebreakers of the district. The burglar fell among the furniture. The father, cook, and servant caught and handed the burglar to the police. So congratulations were showered on Swami. In this way, Swami became a hero by chance overnight. Swami was congratulated by everyone the next day. 26th question. The physical appearance of the jazz player does not match when he plays on his saxophone. Explain. Answer nodi. An old jazz musician is standing like a black ancient mariner. His old face is wrinkled and weary. His faded blue shirt has turned dark with sweat. His stomach is hanging loosely. His jacket is torn out and his necktie is undone and dropping loosely over the jacket. His shoes are torn and are stuffed with paper to cover the holes. His rough, unshaven face shows pain. He stands alone, head down, eyes closed, and ears perked. An old saxophone hangs across his chest, supported from his neck by a wire coat hanger. Next nodi. The poet describes an old jazz player and how he transforms when he played the music he loves. He gently lifts the saxophone to the parted lips. Suddenly he is filled with a new life. There is a power in his music which draws people to listen. Once he starts playing music, he is no longer a black man, but a bird which gathers his wings and flies high and higher. He seems to be spreading the message of God through his music. Is the right answer. Next nodi. Read the following extract and answer the questions that follows. 27th. I think it's astonishing that a stranger would jump off a train and risk his life for me. Question ನೋಡಿ. Who does I refer to? ಇಲ್ಲಿ I ಅನ್ನೋದು ಯಾರಿಗೆ ಸಂಬಂಧಿಸಿದೆ? ಆನ್ಸರು. Here I refer to Roma Talreja. B question. Who was stranger here? ಯಾರು ಸ್ಟ್ರೇಂಜರ್ ಯಾರು ಇಲ್ಲಿ? ಆನ್ಸರ್. ಬಾಳೇಶ್ವರ ವಾಸ್ ಅ ಸ್ಟ್ರೇಂಜರ್. ಬಾಳೇಶ್ವರ ಇಲ್ಲಿ ಸ್ಟ್ರೇಂಜರ್ ಆಗ್ತಾರೆ. How did the stranger help the speaker? Answer ನೋಡಿ. Baleshwara jumped off the still moving train with the help of a tempo truck driver and he admitted her to the hospital. 28ನೇ ಪ್ರಶ್ನೆ. Why should one man have the leaves of 50 in his hands? Question number A. Who is the speaker here? ಇಲ್ಲಿ ಸ್ಪೀಕರ್ ಯಾರು? ಆನ್ಸರ್. Diego is the speaker here. B. Who does one man refer to? One man ಅಂದರೆ ಯಾರು ಇಲ್ಲಿ? ಆನ್ಸರ್. Columbus is one man here. Columbus ಅನ್ನೋರು ಇಲ್ಲಿ one man ಅಂತ ಇದ್ದಾರೆ. C. What does the speaker mean by this statement? ಈ ಸ್ಟೇಟ್ಮೆಂಟಿಂದ ಸ್ಪೀಕರ್ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಆನ್ಸರ್. Rebellious was his intention. He was not happy with the way Columbus behaved with them. Columbus didn't allow them
to go back to their families. They didn't want to continue the voyage. Voyage ಅಂದರೆ ನೌಕಾಯನ. ಇನ್ನು 29ನೇದು, ಇಟ್ ಈಸ್ ನೋ ಕ್ಯಾರಿಯರ್ ಫಾರ್ ಅ ಬ್ರೈಟ್ ಬಾಯ್. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಈ ಸ್ಟೇಟ್ಮೆಂಟ್ ಹೇಳಿದವರು ಯಾರು? ಆನ್ಸರ್, ಸತೀಶ್ ಇಸ್ ಫಾದರ್ ಅವತಾರ ನಾರಾಯಣ ಮೇಡ್ ದಿಸ್ ಸ್ಟೇಟ್ಮೆಂಟ್. ಅವತಾರ ನಾರಾಯಣ ಅವರು ಹೇಳ್ತಾರೆ ಇದನ್ನು. ಬಿ, ವಾಟ್ ಡಸ್ ಇಟ್ ರೆಫರ್ಸ್? ಇಲ್ಲಿ ಇಟ್ ಅಂದರೆ ಏನು ಅಂತ ಕೇಳಿದರೆ ಆನ್ಸರ್, ಇಟ್ ರೆಫರ್ಸ್ ಟು ದ ಡ್ರಾಯಿಂಗ್. ಇಟ್ ಅಂದರೆ ಇಲ್ಲಿ ಡ್ರಾಯಿಂಗ್ ಅಂತ ಅರ್ಥ ಮಾಡ್ಕೋಬೇಕು. ಸಿ, ವಾಟ್ ಮೇಡ್ ದ ಸ್ಪೀಕರ್ ಥಿಂಕ್ ಸೊ? ಆ ರೀತಿ ವಿಚಾರ ಮಾಡೋಕ್ಕೆ ಕಾರಣ ಏನು ಅಂತ ಹೇಳಿದರೆ ಆನ್ಸರ್, ಬಿಕಾಸ್ ಒನ್ ಕ್ಯಾನಾಟ್ ಅರ್ನ್ ಲೈವ್ಲಿಹುಡ್ ಬೈ ದ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್. ಇನ್ನು 30ನೇ ಪ್ರಶ್ನೆ, ಇನ್ ಸೊಲಿಟರಿ ಕನ್ಫೈನ್ಮೆಂಟ್ ಆ್ಯಸ್ ಕಂಪ್ಲೀಟ್ ಆ್ಯಸ್ ಎನಿ ಗೋಲ್. ಕ್ವಶನ್ ನಂಬರ್ ಎ, ಹೂ ಈಸ್ ದ ಸ್ಪೀಕರ್ ಆಫ್ ದ ಅಬವ್ ವರ್ಡ್ಸ್? ಈ ಶಬ್ದಗಳನ್ನ ಹೇಳಿದವರು ಯಾರು? ಮೇಲಿನ ಶಬ್ದಗಳನ್ನ. ಆನ್ಸರ್, ದ ಪೊಯೆಟ್ ನಾರ್ಮನ್ ನಿಕೋಲ್ಸನ್ ಈಸ್ ದ ಸ್ಪೀಕರ್. ನಾರ್ಮನ್ ನಿಕೋಲ್ಸನ್ ಅವರು ಇದನ್ನು ಹೇಳಿದರು. ಬಿ, ವಾಟ್ ಈಸ್ ರೆಫರ್ ಟು ಆ್ಯಸ್ ಸಾಲಿಟರಿ ಕನ್ಫೈನ್ಮೆಂಟ್? ಸಾಲಿಟರಿ ಕನ್ಫೈನ್ಮೆಂಟ್ ಅಂದರೆ ಏನು ಇಲ್ಲಿ? ಆನ್ಸರ್, ಸಾಲಿಟರಿ ಕನ್ಫೈನ್ಮೆಂಟ್ ಮೀನ್ಸ್ ದ ಪ್ರಿಸನ್. ಸಾಲಿಟರಿ ಕನ್ಫೈನ್ಮೆಂಟ್ಸ್ ಅಂದರೆ ಜೈಲು ಅಂತ ಇಲ್ಲಿ ಅರ್ಥ. ಸಿ, ವೈ ಡಸ್ ದ ಸ್ಪೀಕರ್ ಸೇ ಸೊ? ಸ್ಪೀಕರ್ ಈ ರೀತಿ ಹೇಳೋಕ್ಕೆ ಕಾರಣ ಏನು ಅಂತ ಕೇಳಿದರೆ ಆನ್ಸರ್, ದ ಸ್ಪೀಕರ್ ವುಡ್ ಬಿ ಆಲ್ ಅಲೋನ್ ಇನ್ ಹೀಸ್ ಕ್ಯಾಪ್ಸೂಲ್ ಇನ್ ಸ್ಪೇಸ್. ನೋ ಒನ್ ವುಡ್ ವಿಸಿಟ್ ಹಿಮ್ nor would he have anyone to talk to. He would neither write nor receive any letters. Next ಹೋಗೋಣ. Given below is the profile. Write a paragraph using the clues given below. ಇಲ್ಲೊಂದು ಪ್ರೊಫೈಲ್ ಕ್ಲೂಸನ್ನು ಕೊಟ್ಟಿರ್ತಾನೆ. ಇವುಗಳನ್ನು ಯೂಸ್ ಮಾಡಿಕೊಂಡು ಒಂದು ಪ್ಯಾರಾಗ್ರಾಫ್, ಒಂದು ಪ್ಯಾರಾವನ್ನು ಬರಿಬೇಕು. ಇವೆಲ್ಲ ಯೂಸ್ ಮಾಡಿಕೊಂಡು. ಓಕೆ, ನೋಡೋಣ ಇಲ್ಲಿ ಯಾವ ರೀತಿ ಬರೆದರು ಅಂತ. ಇಲ್ಲಿದೆ ನೋಡಿ. The paragraph is about Mr. Raghavendra. He has completed his degree in BSc and master's degree MEd. Next, he is working as an education officer. Now he is 55 years old. He is 5.4 inch height and 55 kgs. He has a son. He is an engineer and one daughter. She is studying MBBS. He is popular for his helping nature and for his best gardening skills. His hobbies are gardening, beekeeping and coin collecting. ಇನ್ನು 32ನೇ ಪ್ರಶ್ನೆಗೆ ಹೋಗೋಣ. ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಈ ಕ್ಲೂಸ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ಸ್ಟೋರಿಯನ್ನು ಮಾಡಬೇಕು. ಇದು ಮಾಡಿದೆ ನೋಡಿ ಆನ್ಸರು. ಒನ್ಸ್ ಅಪಾನ್ ಎ ಟೈಮ್ ಅ ಹೇರ್ ಆ್ಯಂಡ್ ಟೋರ್ಟೈಸ್ ಹ್ಯಾಡ್ ಆ್ಯನ್ ಆರ್ಗ್ಯುಮೆಂಟ್ ಅಬೌಟ್ ಹೂ ವಾಸ್ ಫಾಸ್ಟರ್. ದೇ ಡಿಸೈಡೆಡ್ ಟು ಸೆಟಲ್ ದ ಆರ್ಗ್ಯುಮೆಂಟ್ ವಿತ್ ಅ ರೇಸ್. ದ ರೇಸ್ ಸ್ಟಾರ್ಟೆಡ್ ಆ್ಯಂಡ್ ದ ಹೇರ್ ಕ್ವಿಕ್ಲಿ ರ್ಯಾನ್ ಫಾಸ್ಟ್, leaving the tortoise far behind. Confident of winning, the hare decided to take a nap midway through the race. Meanwhile, the tortoise kept moving slowly and steadily. When the hare woke up, it was too late. The tortoise had already reached the finish line and won the race. The moral of the story is that slow and steady wins the race. Study the picture given below. Write a description or an account of what the picture suggests to in paragraph. ಪಿಕ್ಚರ್ ನೋಡಿ ಪ್ಯಾರಾಗ್ರಾಫನ್ನು ಮಾಡಿ ಬರೀಬೇಕು. ನಿಮಗೆ ಏನು ತಿಳಿಯುತ್ತೆ ಅಂತದ್ರಾಗೆ ಆನ್ಸರ್ ನೋಡಿ. ಇಲ್ಲಿ ನೋಡ್ಬೋದು ಆನ್ಸರ್ ಇದೆ. ಒಂದು ಸೆಕೆಂಡು ನಿಮಗೆ ಪಾಸ್ ಮಾಡ್ತೀನಿ, ಒಂದು 10 ಸೆಕೆಂಡು. ನೀವು ನೋಡಿಕೊಂಡು ಇದನ್ನು ಓದ್ಕೊಂಡು ಬರೀಬಹುದು. ಓಕೆ, ಇಲ್ಲಿದೆ ನೋಡಿರಿ. 1 ಲೈನ್, 2 ಲೈನ್, 3 ಲೈನ್, 4 ಲೈನ್, 5, 6, 7, 8, 9, 10, 11 ಲೈನ್ಗಳು ಇದರಲ್ಲಿವೆ. ಪಾಸ್ ಮಾಡ್ತೀನಿ, ನೋಡಿಕೊಂಡು ನೀವು ಇದನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. ಇನ್ನು ಯೂಸ್ ದ ಫಾಲೋವಿಂಗ್ ಪ್ರೇಸಲ್ ವರ್ಬ್ಸ್ ಇನ್ ಸೆಂಟೆನ್ಸ್. ಪ್ರೇಸಲ್ ವರ್ಬ್ಸನ್ನು ಸೆಂಟೆನ್ಸಲ್ಲಿ ಯೂಸ್ ಮಾಡಬೇಕು ಸ್ವಂತ ವಾಕ್ಯದಲ್ಲಿ. ಪಿಕಪ್, ಆನ್ಸರ್ ಐ ವಿಲ್ ಪಿಕ್ ಅಪ್ ಮೈ ಬ್ಯಾಗ್ ಬಿಫೋರ್ ಯು ಲೀವ್. ನೆಕ್ಸ್ಟ್ ಪಿಕ್ಔಟ್, ಆನ್ಸರ್ ಐ ಪಿಕ್ಡ್ ಔಟ್ ಅ ನೈಸ್ ಡ್ರೆಸ್ ಫಾರ್ ಮೈ ಡಾಟರ್. ಪಿಕ್ ಆನ್, ಇಟ್ ಈಸ್ ರಾಂಗ್ ಟು ಪಿಕ್ ಆನ್ ಸಮ್ ಒನ್ ಹೂ ಈಸ್ ಕ್ವೈಟ್. ಓಕೆ, ಕೋಟ್ ಫ್ರಮ್ ದ ಮೆಮರಿ ಅಂತ ಇದೆ.
ಸೊ ದ ಕ್ವಾಲಿಟಿ ಇಲ್ಲಿ ಏನಿದೆ ಕ್ವಶನ್ ಇದೆ, ಇಲ್ಲಿ ಆನ್ಸರ್ ಇದೆ ನೋಡ್ಬೋದು ನೀವು. ಇದನ್ನು ಬಹ್ಯಾಟ್ ಮಾಡ್ಕೋಬೋದು ನೀವು ಈಸಿಯಾಗಿ. ಕ್ವಶನ್ನು ಬಹ್ಯಾಟ್ ಮಾಡಿ ಒಂದು 4-5 ಟೈಮ್ಸ್ ಈಸಿಯಾಗಿ ಪ್ರಾಕ್ಟೀಸ್ ಮಾಡೋದೇ ಬರುತ್ತೆ. ನೆಕ್ಸ್ಟ್ ಎರಡನೇದಿದೆ ನೋಡಿ, ಯು ಟಾಕ್ ಅಂತ ಇದೆ ಎರಡನೇದು. ಎರಡರಲ್ಲಿ ಒಂದು ಬೀಳುತ್ತೆ ಅಂತ ಕೊಟ್ಟಿದ್ದಾರೆ, ಆರ್ ಅಂತ ಇದೆ ನೋಡಿ ಇಲ್ಲಿ. ಸೊ ಇದನ್ನು ಕೂಡ ಬಹ್ಯಾಟ್ ಮಾಡಿ ಒಂದು 5 ಸೆಕೆಂಡ್ ಪಾಸ್ ಮಾಡ್ತೀನಿ, ನೋಡ್ಕೋಬೋದು ನೀವು. ನೆಕ್ಸ್ಟ್ ಮುಂದೆ ಹೋಗೋಣ. 35ನೇ ಪ್ರಶ್ನೆ ನೋಡಿ, ಈ ಪ್ಯಾಸೇಜನ್ನು ಓದ್ಕೊಂಡು ಆನ್ಸರನ್ನು ಮಾಡಬೇಕು. 5 ಸೆಕೆಂಡು ಈ ಒಂದು ಪ್ಯಾಸೇಜನ್ನು ಪಾಸ್ ಮಾಡ್ತೀನಿ, ಸರಿಯಾಗಿ ಓದ್ಕೊಳ್ಳಿ. ಇದಾದ ನಂತರ ಕೆಳಗಡೆ ಪ್ರಶ್ನೆಗಳಿವೆ, ಅದಕ್ಕೆ ಉತ್ತರಗಳನ್ನು ನೋಡೋಣ. ಓಕೆ, ಮುಂದೆ ಹೋಗೋಣ. ಹೌ ಈಸ್ AI ಯೂಸ್ಫುಲ್ ಫಾರ್ ಅಸ್? ಇಲ್ಲಿದೆ ನೋಡಿ ಕಂಪ್ಲೀಟ್ ಆಗಿರೋ ಡೇಟಾ. AI ಆನ್ಸರ್ ನೋಡಿ, AI ಯೂಸ್ಡ್ ಇನ್ ನ್ಯೂಮರಸ್ ಅಪ್ಲಿಕೇಶನ್ಸ್ including healthcare, finance, entertainment and transportation, with self-driving cars being a prominent example. AI encompasses various technologies like machine learning, natural language processing and robotics. AI systems can analyze vast amounts of data, learn from it and make predictions or decisions, often exceeding human capabilities in specific tasks. In B question ಏನಿದೆ, what is one of the main concern about AI? Answer ನೋಡಿ, one of the main concern about AI is the potential for job displacement due to automation. Next ನೋಡಿ, answer the following question in 8 or 10 sentence ಇದೆ. ಕ್ವಶನ್ ನೋಡಿ 36ನೇದು, the behavior of Ruskin Bond's grandmother is ಅನ್ಯೂಸ್ವಲ್ ಎಕ್ಸ್ಪ್ಲೇನ್ ಅಂತ ಇದೆ. ಇಲ್ಲಿದೆ ನೋಡಿ 8th ವಾಕ್ಯದಲ್ಲಿ. 1 2 3 4 5 6 7 8 9 ವಾಕ್ಯದಲ್ಲಿದೆ. ಇದನ್ನು ಪಾಸ್ ಮಾಡ್ತೀನಿ, ನೀವು ನೋಡ್ಕೋಬೋದು, ನೋಡಿಕೊಂಡು ಬರ್ಕೋಬೋದು. ಇದಾದ ನಂತರ ಮುಂದೆ ಆರ್ ಅಂತ ಇದೆ. ಈ ಪ್ರಶ್ನೆಗೆ ಹೋಗೋಣ, ನೋಡೋಣ ಬನ್ನಿ. ಓಕೆ, ಮೂರಿವೆ. ಒಂದು ಸೆಕೆಂಡ್, ಎರಡನೇದು ನಿಮ್ಗೆ ತೋರಿಸ್ತೀನಿ, ಇದನ್ನು ತೋರಿಸ್ತೀನಿ. ಇದನ್ನು ನೋಡೋಣ ಮೊದಲು. ರೈಟ್ ದ ಸಮರಿ ಆಫ್ ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ. ಇಲ್ಲಿದೆ ನೋಡಿ ಸೆಂಟೆನ್ಸು. 1 2 3 4 5 6 8 9 10 11 12 ಸೆಂಟೆನ್ಸ್ ಇದೆ. ನೀವು ಬರ್ಕೋಬೋದು ಆರಾಮಾಗಿ. ಒಂದು ಸೆಕೆಂಡು. ಓಕೆ, ಬರ್ಕೋಬೋದು ನೀವು ನೋಡಿಕೊಂಡು ಆನ್ಸರು. ಪ್ರಾಕ್ಟೀಸ್ ಮಾಡ್ತಾಯಿರಿ, ಪ್ರಾಕ್ಟೀಸ್ ಮಾಡಿದ್ರೇ ಸಕ್ಸಸ್ ಸಿಗುತ್ತೆ. ಇದಾಯ್ತು. ಇನ್ನು ನೆಕ್ಸ್ಟ್ ಹೋಗೋಣ. ಓಕೆ, ಆರ್ ಅಂತ ಇದೆ ನೋಡಿ ಇಲ್ಲಿ. ದ ಸ್ಪಿರಿಟ್ ಆಫ್ ದ ಲಿಟಲ್ ಮೇಡನ್ ಸೇವ್ಡ್ ದ ಲೈಫ್ ಆಫ್ ದ ಸೇಲರ್ಸ್ ಜಸ್ಟಿಫೈ ಅಂತ ಇದೆ. ಇಲ್ಲಿ ಸೆಂಟೆನ್ಸ್ ಇದೆ. 1 2 3 4 5 6 7 ಸೆಂಟೆನ್ಸ್ ಇದೆ. ನೀವು ಬರ್ಕೋಬೋದು. 5 ಸೆಕೆಂಡ್ ಪಾಸ್ ಮಾಡ್ತಾಯಿದ್ದೀನಿ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು, ರೈಟ್ ಆ್ಯನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋವಿಂಗ್. ಇಲ್ಲಿ ನೋಡ್ಬೋದು ನೀವು, ಏರ್ ಪೊಲ್ಯೂಷನ್ ಬಗ್ಗೆ ಇದೆ. ಇಂಟ್ರೊಡಕ್ಷನ್ ಹಾಕಬೇಕು ಮೊದಲಿಗೆ. ಇಲ್ಲಿ ನೋಡ್ಬೋದು ನೀವೆಲ್ಲ ಯಾವ ರೀತಿ ಇಂಟ್ರೊಡಕ್ಷನ್ ಒಂದು 3-4 ಸೆಂಟೆನ್ಸ್ ಇದೆ ನಡೆಯುತ್ತೆ. ಆಮೇಲೆ ಕಾಜಸ್ ಕಾರಣಗಳು, ಪೊಲ್ಯೂಷನ್ ಅದಕ್ಕೆ ಏನು ಒಂದು 5 ಕಾರಣಗಳಿವೆ ನೋಡ್ಬೋದು ಇಲ್ಲಿ. ಆಮೇಲೆ ಎಫೆಕ್ಟ್, ಪರಿಣಾಮಗಳು ಏನಾಗುತ್ತೆ, 1 2 3 4 ಪರಿಣಾಮಗಳು. ಆಮೇಲೆ ಪರಿಹಾರ ಉಪಾಯಗಳು ಏನಿವೆ, ರೆಮಿಡೀಸ್ ಅಂತ ಅಂತಾರೆ. 1 2 3 4. ಸೊ ಸ್ಲೋ ಆಗಿ ನಾನು ಡೌನ್ ಮಾಡ್ತೀನಿ. ಒಂದು ಸೆಕೆಂಡ್ ನೋಡ್ಬೋದು. ಇಲ್ಲಿ 5 ಸೆಕೆಂಡ್ ನಿಲ್ಲಿಸ್ತೀನಿ. 1 2 3 4 5. ನೆಕ್ಸ್ಟ್ ಹೋಗೋಣ ಎಫೆಕ್ಟ್ಸ್ದಿಂದ ಕನ್ಕ್ಲೂಷನ್ವರೆಗೆ. ಕನ್ಕ್ಲೂಷನ್ ಇದೆ, ಉಪಸಂಹಾರ ಅಂತ ಹೇಳ್ಬೋದು. ಕೊನೆಗೆ ನಿಮ್ಮ ಅಭಿಪ್ರಾಯ ಸ್ವಂತ ವಾಕ್ಯದಲ್ಲಿ ಬರೀಬೇಕಾಗುತ್ತೆ ಇಲ್ಲಿ. ಓಕೆ, ಇನ್ನು ಮುಂದೆ ಹೋಗೋಣ. ಮೊಬೈಲ್ ಫೋನ್ಸ್ ಬಗ್ಗೆ ಇದೆ. ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಏನೇನಿದೆ. ಇಂಟ್ರೊಡಕ್ಷನ್ 4 ಏನಾಗುತ್ತೆ. ಅಡ್ವಾಂಟೇಜ್, ಉಪಯೋಗಗಳು ಏನಿವೆ, ಅನುಕೂಲಗಳೇನು. ಅಡ್ವಾಂಟೇಜ್ ಅಂದರೆ ಡಿಸ್ಅಡ್ವಾಂಟೇಜ್, ಅನಾನುಕೂಲಗಳೇನು ನೋಡ್ಬೋದು. ಒಂದು 5 ಸೆಕೆಂಡ್ ಪಾಸ್ ಮಾಡ್ತೀನಿ, ನೋಡ್ಬೋದು ನೀವು. ನೆಕ್ಸ್ಟು ಡಿಸ್ಅಡ್ವಾಂಟೇಜ್ ಮತ್ತು ಕನ್ಕ್ಲೂಷನ್ ನೋಡ್ಬೋದು ನೀವು. ಕನ್ಕ್ಲೂಷನ್ ಉಪಸಂಹಾರ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೀಬೇಕಾಗುತ್ತೆ, 3-4 ಸೆಂಟೆನ್ಸು. ಇನ್ನು ಮುಂದೆ ಹೋಗೋಣ. ಸೋಷಿಯಲ್ ಮೀಡಿಯಾ ಬಗ್ಗೆ ಇದೆ ನೋಡಿ, ನೋಡ್ಬೋದು ನೀವು. ಸೋಷಿಯಲ್ ಮೀಡಿಯಾ ಬಗ್ಗೆ ಪಾಸ್ ಮಾಡ್ತೀನಿ ನೋಡಿ. ಇಲ್ಲಿವರೆಗೂ ಪಾಸ್ ಮಾಡ್ತೀನಿ, ನೋಡ್ಕೋಬೋದು. ಓಕೆ, ಆಲ್ ರೈಟ್. ಮುಂದೆ ಹೋಗೋಣ. ಇನ್ನು ಡಿಸ್ಅಡ್ವಾಂಟೇಜ್ ನೋಡೋಣ. ಅಡ್ವಾಂಟೇಜ್ ನೋಡ್ಕೊಂಡ್ರಿ. ಇದು ಇಂಟ್ರೊಡಕ್ಷನ್ ಇದೆ. ಅಡ್ವಾಂಟೇಜು, ಡಿಸ್ಅಡ್ವಾಂಟೇಜ್ ನೋಡೋಣ. ಡಿಸ್ಅಡ್ವಾಂಟೇಜ್ ಆ್ಯಂಡ್ ಕನ್ಕ್ಲೂಷನ್
ನೋಡ್ಕೋಬೋದು. ಸುಮಾರು 1.5 ಪೇಜ್ ಆಗುತ್ತೆ ಇದು. 1.5 ಪೇಜಿಂದ 2 ಪೇಜ್ ಆಗುತ್ತೆ. ಕನ್ಕ್ಲೂಷನ್ ಆಯಿತು. ನೆಕ್ಸ್ಟ್ ನೋಡೋಣ. ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಅದನ್ನು ತಕ್ಕಂತೆ ಬರೆಯಬೇಕು. ಇಮ್ಯಾಜಿನ್ ಯು ಆರ್ ಸುಹಾಸ್ ಆರ್ ಸರಿತಾ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ನಾರಾಯಣಪುರ. ರೈಟ್ ಎ ಲೆಟರ್ ಟು ಯುವರ್ ಕಸಿನ್ ಜಾನಕಿ ಇನ್ವೈಟಿಂಗ್ ಹರ್ ಟು ಅಟೆಂಡ್ ಯುವರ್ ಬ್ರದರ್ಸ್ ಬರ್ತ್ಡೇ. ನಿಮ್ಮ ಸಹೋದರನ ಬರ್ತಡೇ ಇದೆ, ನೀವು ಸುಹಾಸ್ ಅಥವಾ ಸರಿತಾ ಅಂತ ತಿಳ್ಕೊಂಡು ನಿಮ್ಮ ಕಜಿನ್ಗೆ ಜಾನಕಿಗೆ ಇನ್ವೈಟಿಂಗ್ ಲೆಟ್ರನ್ನು ಬರಿ ಅಂತ ಹೇಳಿದ್ದಾರೆ. ಬರ್ತ್ಡೇಗೆ ಇನ್ವಿಟೇಷನ್ ಕಳಿಸ್ರಿ ಅಂತ ಹೇಳಿದ್ದಾರೆ. ಇಲ್ಲಿದೆ ನೋಡಿ, ಸುಹಾಸ್ ಅಂತ ತಿಳ್ಕೊಂಡು ನೀವು 10th ಸ್ಟ್ಯಾಂಡರ್ಡು ಗೌರ್ಮೆಂಟ್ ಹೈಸ್ಕೂಲ್ ನಾರಾಯಣಪುರ 28th ನವೆಂಬರ್. ಡೇಟ್ ಯಾವ್ದು ಬೇಕಾದ್ರೂ ಹಾಕ್ಬೋದು, ನೀವು ಎಕ್ಸಾಮ್ ಬರೆಯೋ ಟೈಮಿಗೆ ಹಾಕ್ಬೋದು. ಇಲ್ಲಿದೆ ನೋಡಿ, ಡಿಯರ್ ಜಾನಕಿ, ಐ ಆಮ್ ಫೈನ್ ವಿತ್ ಮೈ ಸ್ಟಡಿ. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. It has been a long time since we met. I am writing a letter to you to invite you to my brother's birthday celebration. We are planning a small party at home, 1st December at 7 p.m. There will be a games, music, cake cutting ceremony. It would be a great fun if you also join us and make it more special. Please try to attend without fail. Everyone is eagerly waiting to meet you. Thank you. ನೆಕ್ಸ್ಟು ಯುವರ್ ಲವಿಂಗ್ ಕಜಿನ್ ಸುಹಾಸ್ ಅಂತ ಬರೆದು ಸೈನ್ ಮಾಡಬೇಕಾಗುತ್ತೆ ಇಲ್ಲಿ. ಓಕೆ, ಇದಿಷ್ಟು ಒಂದು ಲೆಟ್ರು ಆತೀನಿ. ನೆಕ್ಸ್ಟ್ ನೋಡಿ, ರೈಟ್ ಎ ಲೆಟರ್ ಟು ದ ಮುನ್ಸಿಪಲ್ ಆಫೀಸರ್ ಟು ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇನ್ ಯುವರ್ ಏರಿಯಾ. ಮುನ್ಸಿಪಲ್ ಪ್ರೆಸಿಡೆಂಟಿಗೆ ನಿಮ್ಮ ಏರಿಯಾದಲ್ಲಿ ನೀರಿನ ಸೌಲಭ್ಯ ಕುರಿತು, ಕುಡಿಯೋ ನೀರಿನ ಸಮಸ್ಯೆ ಕುರಿತು ಬರ್ರಿ ಅಂತ ಕೊಟ್ಟಿದ್ದಾರೆ. ಫ್ರಾಮ್ ಸರಿತಾ 10th ಸ್ಟ್ಯಾಂಡರ್ಡ್ ಸೊ ಗೌರ್ಮೆಂಟ್ ಹೈಸ್ಕೂಲ್ ನಾರಾಯಣಪುರ 28th ನವಂಬರ್. ಡೇಟ್ ಯಾವ್ದು ಬೇಕಾದ್ರೆ ಹಾಕೋರು 2. ಇಲ್ಲಿ 2 ಇಲ್ಲೇ ಬರೀಬೇಕಾಗತ್ತೆ ನೋಡಿ. ಇಲ್ಲಿ 2 ಫ್ರಾಮ್ ಆದ ತಕ್ಷಣವೇ ಅದರ ಕೆಳಗಡೆ 2 ಬರಿಬೇಕಿಲ್ಲಿ. ದ ಮುನ್ಸಿಪಲ್ ಆಫೀಸರ್ ನಾರಾಯಣಪುರ. ರೆಸ್ಪೆಕ್ಟೆಡ್ ಸರ್ ಅಥವಾ ಮೇಡಮ್ ಇದ್ದರೆ ಮೇಡಮ್ ಅಂತ ಬರೀಬೇಕು. ಸಬ್ಜೆಕ್ಟ್ ರಿಕ್ವೆಸ್ಟ್ ಟು ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇನ್ ಅವರ್ ಲೊಕ್ಯಾಲಿಟಿ. ಇಲ್ಲಿ ನೋಡಿ, ಐ ದ ರೆಸಿಡೆಂಟ್ ಆಫ್ ವಿಜಯನಗರ ಆಫ್ ನಾರಾಯಣಪುರ ಸಿಟಿ would like to bring to your kind notice that our area has been facing a severe shortage of drinking water for the past few weeks. The supply is irregular and the residents are finding it very difficult to manage daily needs. We kindly request you to take necessary action at the earliest and provide a proper drinking water facility in our locality. Your timely support will greatly help all the families living here. I hope you will look into this matter and resolve it as soon as possible. Thanking you ಅಥವಾ ಥ್ಯಾಂಕಿಂಗ್ ಯು ಯುವರ್ಸ್ ಫೇತ್ಫುಲ್ ಅಂತ ಬರೆದು ಸರಿತಾ ಅಂತ ಬರೆದು ಸೈನ್ ಮಾಡಬೇಕು ನೀವು. ಓಕೆ, ಸೊ ಇದಿಷ್ಟು ಫ್ರೆಂಡ್ಸ್ ಮಾಡಲ್ ಕ್ವಶನ್ ಪೇಪರ್ ಇಂಗ್ಲೀಷ್ಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೋತ್ತರ ನೋಡಿದಿರಿ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೇನಾದರೂ ಮಾಹಿತಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ನಿಮಗೆ ನಾವು ಉತ್ತರ ಕೊಡ್ತೀನಿ, ವಿಡಿಯೋ ಮೂಲಕ ತಿಳಿಸ್ತೀನಿ, ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಫ್ರೆಂಡ್ಸ್ ಆಲ್ ದ ಬೆಸ್ಟ್. ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.